ಸೊ ಇವತ್ತಿನ ವ್ಲಾಗು ನಾನು ನನ್ನ ರಿಲೇಟಿವ್ಸ್ ಮನೆಗೆ ಅರಸೀಕೆರೆಗೆ ಹೋಗಿರೋವಂಥ ವ್ಲಾಗು. ಅಲ್ಲಿ ಎಷ್ಟೊಂದು ವೆರೈಟೀಸ್ ನಮಗೋಸ್ಕರ ಕಾಯ್ತಾಯಿತ್ತು. ಅಂದರೆ ಅವ್ರು ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಅಣ್ಣನ ಹೆಂಡತಿ ಅತ್ತಿಗೆ ತವ್ರ ಮನೆ. ಸೊ ಅರಸೀಕೆರೆಗೆ ಹೋಗ್ತಾ ಇರೋವಂಥ ವ್ಲಾಗ್ ಇದು. ನಮ್ಮೂರು ಸಾಗರದಿಂದ ಅರಸೀಕೆರೆಗೆ ಜಸ್ಟ್ 3 ಅವರ್ಸು ಟ್ರೈನಲ್ಲಿ. ಅಂದರೆ ಸಾಗರದಿಂದ ಬೆಂಗಳೂರು ಮೈಸೂರಿಗೆ ಹೋಗೋ ಟ್ರೈನೆಲ್ಲ ಅರಸೀಕೆರೆ ಜಂಕ್ಷನ್ ಮೇಲೆ ಹೋಗುತ್ತೆ. ಸೊ ನಾವು ಮಧ್ಯಾಹ್ನ 3:30 ಮೈಸೂರು ಟ್ರೈನ್ ಹತ್ತಿತ್ತು. ಸೊ ಅದು ಅರಸೀಕೆರೆಗೆ ಜಸ್ಟ್ 3 ಅವರ್ಸ್. ಅಂದರೆ ಇಲ್ಲಿಂದ 3:30ಗೆ ಬಿಟ್ಟರೆ 6:30 ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ. ಎಲ್ಲಿಗೆ ಹೋಗ್ತಿದ್ದೀವಿ? ಅರಸೀಕೆರೆ. ಯಾರೂರದು? ನಮ್ಮ ಅಮ್ಮನ ಮನೆ. ಇನ್ನೂರು ತಾನೇ? ನಿಮ್ಮ ಅಜ್ಜಿ ಮನೆ ಅಲ್ಲನೇ? ನೀವೆಲ್ಲಿ ಹೋಗ್ತಿದ್ದೀರಪ್ಪ? ಅರಸೀಕೆರೆ. ಏನಕ್ಕೆ? ಟೈಮ್ ಪಾಸ್. ಜಸ್ಟ್ 3 ಅವರ್ಸ್ ಡೇ ಜರ್ನಿ ಅಲ್ಲ ಅಂತ ಹೇಳ್ಕೊಂಡು ನಾವೇ ರಿಸರ್ವೇಷನ್ ಮಾಡಿರಲಿಲ್ಲ, ಜನರಲ್ ಟಿಕೆಟೇ ತೊಗೊಂಡು ಹೋಗ್ತಿರೋದು. ಆ್ಯಂಡ್ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ ಸಖತ್ತಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತಿದೆ. ಬಿಕಾಸ್ ಹೊಸ ಟ್ರೈನ್ ಇದು. ತುಂಬಾ ಫೆಸಿಲಿಟೀಸ್ ಇದೆ. ಬಾತ್ರೂಮ್ ಆಗಿರ್ಬೋದು, ಸೀಟಿಂಗ್ ವ್ಯವಸ್ಥೆ ಆಗಿರ್ಬೋದು. ಹಳೇ ಗಲೀಜ್ ಟ್ರೈನ್ ಕಂಡ್ರೆ ಆಗದೆ ಇರೋ ಥರ ಇಲ್ಲವೇ ಇಲ್ಲ. ಈವನ್ ಕಿಟಕಿಗಳು ಸಹಿತ ಸಿಕ್ಕಾಪಟ್ಟೆ ಪಾಶ್ ಆಗಿದೆ. ಆರಾಮಾಗಿ ಸಸ್ಸೋದು ತೆಗೆದು ಮಾಡ್ತಿದ್ದಾರೆ. ಸೀಟಿಂಗು ಸಹಿತ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ತುಂಬ ಪಾಶ್ ಟ್ರೈನಿಗೆ ಬಂದಂಗೆ ಅನಿಸುತ್ತೆ. ಇದು ಆ್ಯಕ್ಚುಲಿ ಜನರಲ್ ಬೋಗಿ. ಇದು ಯಾವುದೋ AC ಸ್ಲೀಪಿಂಗ್ ಕ್ಲಾಸ್ ಅಲ್ಲ, ಜನರಲ್ ಬೋಗಿ. ಜನರಲ್ ಬೋಗಿನೇ ಇಷ್ಟೊಂದು ಕ್ಲೀನ್ ಇದೆ. ನನಗೆ ಶಾಕ್ ಆಯಿತು ಇಷ್ಟು ಚೆನ್ನಾಗಿ ಪಾಶ್ ಆಗಿದೆ ಅಂತ ಹೇಳ್ಕೊಂಡು. ಸ್ವಲ್ಪನೂ ಧೂಳಿಲ್ಲ, ತುಂಬಾ ಚೆನ್ನಾಗಿದೆ. ಸೀಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ ಈಗ ಹೊಸದಾಗಿ ಬಿಡ್ತಾ ಇರೋ ಟ್ರೈನ್ ಬೋಗಿಗಳೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇಡ ಅಂತ ಹೇಳಿದ್ದಾರೆ. ಮಮ್ಮಿ ಏನು ತಿನ್ಬೇಡ ಅಂತ ಹೇಳಿದಾರೆ? ಏನಕ್ಕೆ? ಅವರೇನೋ ಸ್ಪೆಷಲ್ ಮಾಡಿದ್ದಾರೆ. ಹೌದಾ? ಸರ್ಪ್ರೈಸ್ ಸರ್ಪ್ರೈಸ್. ಹಾಸ್ಕೊಂಡು ಬರ್ರಿ ಅಂತ ಬೇರೆ ಹಾಸ್ಕೊಂಡು ಬರ್ಬೇಕಂತ. ಹೌದು, ಅವರಮ್ಮ ನಮಗೆ ಆ್ಯಕ್ಚುಲಿ ಏನೂ ತಿನ್ಕೊಂಡು ಬರಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಆದರೂ ಸಹಿತ ನಾವು ಟ್ರೈನಲ್ಲಿ ಬಿಡ್ತೀವ. ಸೊ ಒಂದು ಚುರ್ಮರಿ ಮಂಡಕ್ಕಿನ ಒಂದು ತೊಗೊಂಡ್ಬಿಟ್ಟು ಎಲ್ಲರೂ ಸ್ವಲ್ಪ ಶೇರ್ ಮಾಡ್ಕೊಂಡ್ವಿ ಚೂರೇ. ಬಟ್ ನನಗೆ ಈ ಥರ ಟ್ರೈನಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ವಿಂಡೋ ಸೀಟಲ್ಲಿ ಕೂತ್ಕೊಂಡು ವ್ಯೂ ನೋಡ್ಕೊಂಡು ಹೋಗೋದೇ ಸಿಕ್ಕಾಪಟ್ಟೆ ಖುಷಿ. ಇದೊಂಥರ ನನಗೆ ಸಿಂಪಲ್ ಲೈಫ್, ಸಿಂಪಲ್ ಹ್ಯಾಪಿನೆಸ್ ಅಂತಾರಲ್ಲ ಹಾಗೆ. ನೋಡ್ತಾ ನೋಡ್ತಾ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. 6:15 ಆಗೇ ಹೋಯಿತು. ಜಸ್ಟ್ 3 ಅವರ್ಸಲ್ಲೇ ನಾವು ಅರಸೀಕೆರೆಗೆ ರೀಚ್ ಆಗಿಬಿಟ್ವಿ. ಇದು ಅರಸೀಕೆರೆ ರೈಲ್ವೆ ಸ್ಟೇಷನ್ನು. ಆ್ಯಂಡ್ ಇನ್ನೊಂದು ಶಾಕಿಂಗ್ ಪಾರ್ಟ್ ಏನಂದರೆ, ಈ ಅರಸೀಕೆರೆ ರೈಲ್ವೆ ಸ್ಟೇಷನಿಂದ ಇವ್ರ ಅಮ್ಮನ ಮನೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್. 5 ಮಿನಿಟ್ಸು ಹಿಡಿಯಲ್ಲ, ಅಷ್ಟೊಂದು ತುಂಬ ಹತ್ತಿರದಲ್ಲಿ ಅವ್ರ ಮನೆ ಇದೆ. ಸೊ ಜಸ್ಟ್ ಈ ಒಂದು ಸರ್ಕಲಿಂದ ಆ ಪಕ್ಕ ಇನ್ನೊಂದು ಸರ್ಕಲಿಗೆ ಹೋಗಿಬಿಟ್ರೆ ಸಾಕು, ಅವ್ರ ಮನೆ ಆಗುತ್ತೆ. ಸೊ ಹಾಗಾಗಿ ನಾವು ಆಟೋ ಏನೂ ತೊಗೊಂಡಿಲ್ಲ. ಆ್ಯಂಡ್ ಲಗೇಜು ತುಂಬ ಕಡಿಮೆ ಇತ್ತು ಅಂತ ಜಸ್ಟ್ ವಾಕಿಂಗ್ ಡಿಸ್ಟೆನ್ಸೇ ಮಾಡ್ತಿರೋದು. ಆ್ಯಂಡ್ ಅಲ್ಲಿ ಕಾಣಿಸ್ತಿರೋದು ಚಿಕ್ಕ ತಿರುಪತಿ ಅಂತ ಹೇಳ್ಕೊಂಡು ಅರಸೀಕೆರೆ ಹತ್ತಿರ ಇರುವಂಥ ಒಂದು ಬೆಟ್ಟ. ಆಟೋ ಬೇಡ ಕಡೆ, ನಡ್ಕೊಂಡು ಹೋಗ್ಬೋದು ಅವ್ರ ಮನೆಗೆ, ಹತ್ರ ಇದೆ. ಸೊ ನಾವು ಯಾವಾಗಲೇ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಿಗೆ ಹೋದ್ರೂ ಸಹಿತ ಆಟೋದಲ್ಲೇ ಹೋಗಿ ನನ್ನ ಮಗಳು ಆಟೋ ಕರೆಯೋಣ ಅಂತೇಳಿ. ಬಟ್ ಈ ರೈಲ್ವೆ ಸ್ಟೇಷನ್ ಈ ಸರ್ಕಲಿಂದ ನೆಕ್ಸ್ಟ್ ಸರ್ಕಲ್ ಅವ್ರ ಮನೆಗೆ ತುಂಬ ಹತ್ತಿರ, ವಾಕೇಬಲ್ ಡಿಸ್ಟೆನ್ಸೇ ಇರೋದ್ರಿಂದ ನಾವು ವಾಕಿಂಗ್ ಮಾಡಿಕೊಂಡೇ ಬಂದ್ವಿ. ಇವ್ರ ಮನೆ ಒಂಥರ ಹ್ಯಾಪ್ನಿಂಗ್ ಪ್ಲೇಸಲ್ಲಿದೆ ಅಂತ ಹೇಳ್ಬೋದು. ಪಕ್ಕಕ್ಕೆಲ್ಲ ಮಾರ್ಕೆಟು, ಹಾಸ್ಪಿಟಲು, ಸೂಪರ್ ಮಾರ್ಕೆಟ್ ಎಲ್ಲ ಇದೆ ಪಕ್ಕಕ್ಕೆ. ಸೊ ವೆರಿ ವಾಕೇಬಲ್ ಡಿಸ್ಟೆನ್ಸಲ್ಲಿ ಸೆಂಟ್ರ್ ಆಫ್ ದ ಸಿಟಿಯಲ್ಲಿ ಇವ್ರ ಮನೆ ಇದೆ. ಆ್ಯಂಡ್ ಇವರಿಗೆ 3 ಜನನೂ ಹೆಣ್ಮಕ್ಳೇ. ಸೊ 3 ಜನಂದು ಮದುವೆ ಆಗಿದೆ. ಫಸ್ಟ್ ಮಗಳೇ ಏನಿದ್ದಾಳೆ ಅವಳು ನಮ್ಮ ಅಣ್ಣನ ಹೆಂಡತಿ ಶಿಲ್ಪಾ ಅಂತ ಹೇಳ್ಕೊಂಡು. ಸೊ ಇದು ಅವರ ತವ್ರ ಮನೆ. ನಮ್ಮ ಅಣ್ಣನ ಹೆಂಡತಿ ಅತ್ತಿಗೆಯ ಒಂದು ತವ್ರ ಮನೆಗೆ ನಾವು ಹೋಗ್ತಾ ಇರೋದು. ಮನೆ ಮಾತ್ರ ತುಂಬ ಕ್ಯೂಟಾಗಿ ಸ್ವೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆ್ಯಂಡ್ ನಮಗೋಸ್ಕರ ವೆಲ್ಕಮ್ ಮಾಡಿಬಿಟ್ಟು ಫುಲ್ ಡೈನಿಂಗ್ ಟೇಬಲಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಇಟ್ಟಿದ್ದಾರೆ. ಪುಟ ನೋಡುವನೇ ಇಲ್ಲಿ ಪುಟ. ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ನಿಮಗೆ ಯಾವ ಹೋಟೆಲಲ್ಲೂ ಕೊಡಲ್ಲ ಪುಟ. ಪುಟ ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಕೊಡಲ್ಲ ಹೋಟೆಲಲ್ಲಿ. ಸಾಂಗ್ ಬೇರೆ ಹಾಕಿದ್ದಾರೆ. ಪಿಯಾನೋ
ಲೈಟಾಗಿ ಮ್ಯೂಸಿಕ್ ಹಾಕ್ಕೊಂಡು ಆಡಿ ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲ ರೀತಿಯ ವೆಲ್ಕಮ್ ಡಿಶಸ್ನ ಇಟ್ಬಿಟ್ಟಿದ್ದಾರೆ ಟೇಬಲ್ ಮೇಲೆ. ಇದೇನಿದು? ಇದು ಏನು ಹೇಳ್ತೀನಿ ನಾನು ಜಲ್ಪಾನ್ ಅಂತ. ಜಲ್ಪಾನ ಏನ್ರಿದು? ಇದು ಮ್ಯಾಂಗೋ ಮಾಕ್ಟೈಲ್ ಅಂತ. ಮ್ಯಾಂಗೋ ಮಾಕ್ಟೈಲ್. ಮ್ಯಾಂಗೋ ಮಾಕ್ಟೈಲ್. ಇದು ಸ್ವೀಟ್ ಪೊಟ್ಯಾಟೋದು ಸ್ಮೂದಿ. ಸ್ವೀಟ್ ಪೊಟ್ಯಾಟೋ ಸ್ಮೂದಿ. ತಡಿ ಮಾಡ್ಕೊಡ್ತೀನಿ. ಇದನ್ನ ಒಳಗಡೆ ಮಾಡ್ಕೊಡ್ತೀನಿ. ಇದು ಪಾನ್. ಪಾನ್. ಕುಡಿಲ ಪಾನ್. ತಗೋ. ಇದು ಜಸ್ಟ್ ವೆಲ್ಕಮ್ ಡ್ರಿಂಕ್ ಅಷ್ಟೇ. ಇನ್ನೂ ಬಿಸಿ ಬಿಸಿಯಾಗಿ ಅವ್ರು ಒಳಗಡೆ ಪ್ರಿಪೇರ್ ಮಾಡ್ತಿದ್ದಾರೆ ಚಾಟ್ಸ್ಗಳನ್ನ. ಅದು ಸ್ವಲ್ಪ ಸಕ್ಕತ್ತಾಗಿದೆ ಊಟ. ಮೈ ಬೆಚ್ಚಗಾಗುತ್ತೆ. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅಲ್ಲ? ಅವ್ರ ಲೋಟಗಳು ನೋಡ್ಬೇಕಷ್ಟೇ, ನಂದೇ ಕಾರ್ಡ್ ಕೊಡ್ತೀನಿ. ಜಲ್ಪಾನ್. ಜಲ್ಪಾನ್ ಇಸ್ ಜಲ್ಪಾನ್. ಫ್ರೆಶ್ ಫೀಲ್ ಕೊಡ್ತಿದೆ. ಅವ್ರು ಹೇಳ್ದಂಗೆ ಟ್ರೈನಿಂದ ಬಂದಿಲ್ಲ ಇದು ಬೆಸ್ಟ್ ಅಂತ ಹೇಳಿದ್ರು. ಹಂಗೆ ಬೆಚ್ಚಗಾಗುತ್ತೆ. ಕುತ್ಕೊಂಡು ಫೋಟೋ ಪುಟ್ಟ ಹೇಗೆ ಅನಿಸ್ತಿದೆ ಪುಟ್ಟ? ಚೆನ್ನಾಗಿಸಿದೆ. ನಮ್ಗೆ ಕಲ್ಕೋಬೇಕು, ನಾವೇ ಕಲಿಬೇಕು ಅಂತ. ನಾವು ಕಲಿಬೇಕು ಈ ಥರ ಮಾಡೋದು. ಷಷ್ಠಿ ಮಾಡ್ತೀನಿ. ತಗೊಳ್ಳಿ. ಪೈನಾಪಲ್ ಜ್ಯೂಸ್. ಪೈನಾಪಲ್ ಜ್ಯೂಸ್ ಅಲ್ಲ ಅದು, ಪಾನ್. ಪಾನ್ ಅಂತ ಪುಟ್ಟ. ಒಂದೊಂದು ಟೇಸ್ಟು ಒಂದೊಂದು ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು. ನಾನು ಲೈಫಲ್ಲೇ ಈ ಥರ ಯಾವ ರೀತಿ ವೆಲ್ಕಮ್ ಡ್ರಿಂಕ್ಸ್ನ ಕೊಡ್ತಾ ಇಲ್ಲ. ಸಖತ್ತಾಗಿತ್ತು. ಶಿಲ್ಪ ಏನ್ ಕಲ್ತಿದ್ಯಾ ಶಿಲ್ಪ? ಈ ತರ ವೆರೈಟೀಸ್ ಅಲ್ಲಿ ಒಂದೇ ಒಂದಿನ ನನಗೆ ನಿಮ್ಮ ಮನೇಲಿ ಕೊಟ್ಟಿಲ್ಲಲೇ. ಬರಲ್ಲ ಮಾಡಕ್ಕೆ. ಬರೀ ಚಿತ್ರಾನ್ನ ಮಾಡಲ್ಲ. ಏನು ಮಾಡಲ್ಲ. ಬರೀ ಚಿತ್ರಾನ್ನ. ಪುಳಿಯೋಗರೆ. ಇದು ಉಪ್ಪಿಟ್ಟು ಚಿತ್ರಾನ್ನ. ಈ ಉಪ್ಪಿಟ್ಟು ಚಿತ್ರಾನ್ನ ಮಾಡೋರ ಅಮ್ಮ ನೋಡಿ ಎಷ್ಟು ವೆರೈಟೀಸ್ ಮಾಡಿದ್ರು. ಒಂದ್ ಐಟಮ್ ನಂಗೆ ಒಂದು ಜ್ಯೂಸ್ ಕೊಟ್ಬಿಡೆ ಬಂದಾಗ ಇದೊಂದು ಕಲ್ತ್ಕೊಂಡು. ಎಷ್ಟು ಲಕ್ಕಿ ಅಲ್ಲ ನೀನು. ನೀ ಬಂದಿರಾ ಅಂತ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಅವ್ರು ನಮಗೋಸ್ಕರ ಬಿಸಿ ಬಿಸಿಯಾಗಿ ಹಾಟ್ ಚಾಟ್ಸ್ಗಳನ್ನ ಪ್ರಿಪೇರ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ನನಗೆ ಹೇಳ್ತಾ ಇದ್ರು ವೀಡಿಯೋ ಮಾಡಿಬಿಡ, ಕಿಚನ್ ತುಂಬ ಮೆಸ್ಸಿ ಆಗಿದೆ ಅಂತ. ಬಟ್ ನನ್ನ ಪ್ರಕಾರ ಕಿಚನ್ ಮೆಸ್ಸಿ ಆಗಿದೆ ಅಂತಲೇ ಕುಕಿಂಗ್ ಮಾಡಿದ್ದೀವಿ. ಕುಕಿಂಗ್ ಅಷ್ಟು ಡಿಲೀಷಿಯಸ್ ಆಗಿ ಬಂದಿದೆ ಅಂತ ಅರ್ಥ. ನಾವು ಬರೋಕ್ಕಿಂತ ಮುಂಚೆ ಪಾಪ ಅವರೊಬ್ಬರೇ ಇಷ್ಟೆಲ್ಲದನ್ನು ಸಹಿತ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು, ಬಿಗ್ ಹ್ಯಾಟ್ಸ್ ಆಫ್. ಆ್ಯಂಡ್ ಇದು ಅವ್ರ ಮನೆ. ನಮ್ಮ ಮನೆ ತೋರಿಸೋದೇ ಮರ್ತೋಗ್ಬಿಟ್ಟೆ. ಸೊ ಇದು ಆ ಕಡೆಯಿಂದ ಎಂಟ್ರೆನ್ಸು. ಆ್ಯಂಡ್ ಇದು ಹಾಲ್, ಅವ್ರ ಮನೆ ಹಾಲ್. ಇದು ಹಾಲ್ ವಿತ್ ಡೈನಿಂಗ್ ಎರಡು ಒಟ್ಟಿಗೆ ಇದೆ, ಎಲ್ ಶೇಪಲ್ಲಿ. ಆ್ಯಂಡ್ 3 ಬೆಡ್ರೂಮ್ ಇದೆ ಈ ಮನೇಲಿ. ಸೊ ಇದು ಒಂದು ಬೆಡ್ರೂಮು. ಇದು ಆ್ಯಕ್ಚುಲಿ ಗೆಸ್ಟ್ ಬೆಡ್ರೂಮು, ಲಾಸ್ಟಲ್ಲಿರೋವಂಥ ಒಂದು ಗೆಸ್ಟ್ ಬೆಡ್ರೂಮು. ಆ್ಯಂಡ್ ಇದು ಕ್ಯೂಟಾಗಿರೋ ಪ್ಯಾಸೇಜಿಂದ ಹೋದರೆ ಇನ್ನೊಂದು ಮಿಡಲಲ್ಲಿರೋದು ಇನ್ನೊಂದು ಬೆಡ್ರೂಮು. ಆ್ಯಂಡ್ ನೆಕ್ಸ್ಟ್ ಇದು ಕ್ಯೂಟಾಗಿರೋ ಒಂದು ಸಿಂಪಲ್ ಆಗಿರೋ ಒಂದು ಟೆಂಪಲ್ ಪೂಜಾ ರೂಮು. ಆ್ಯಂಡ್ ಇದು ಅವ್ರದ್ದು ಮಾಸ್ಟರ್ ಬೆಡ್ರೂಮು. ಇಲ್ಲೇ ಒಂದು ಅಟ್ಯಾಚ್ ಬಾತ್ರೂಮು ಸಹಿತ ಇದೆ. ಆ್ಯಂಡ್ ಇದು ಅವ್ರದ್ದು ಬೆಡ್ರೂಮು. ಆ್ಯಂಡ್ ಆ ಕಡೆ ವಾಶ್ರೂಮ್ ಯುಟಿಲಿಟಿ ಏರಿಯಾ ಇದೆ. ಆ್ಯಂಡ್ ಇದು ಕಿಚನು. ಆ್ಯಂಡ್ ಕಿಚನಲ್ಲೇ ಪಕ್ಕಕ್ಕೆ ಒಂದು ಕ್ಯೂಟಾಗಿರೋ ಸ್ಟೋರೇಜ್ ರೂಮ್ ಇದೆ. ಸೊ ಇದೇ ಇನ್ಸ್ಪಿರೇಷನು. ಸೊ ಸ್ಟೋರೇಜ್ ರೂಮ್ನ ಸಪ್ರೇಟಾಗಿ ಮಾಡ್ಕೋಬೇಕು ಮನೇಲಿ, ಬಟ್ ಜಸ್ಟ್ ಡ್ರಾವರ್ ಅಷ್ಟೇ ಇಡಬಾರ್ದು ಅನ್ನೋದಕ್ಕೆ. ಸೊ ಇವ್ರ ಮನೇಲಿ ನಾನು ಮೊದಲೇ ನೋಡಿರೋದ್ರಿಂದ ನಮ್ಮ ಮನೇಲೂ ಸಹಿತ ಹಾಗೆ ಮಾಡಿದ್ದೆ. ಆ್ಯಂಡ್ ಇದು ಆಬ್ವಿಯಸ್ಲಿ ಎಲ್ಲರ ಮನೇಲಿ ಇರುತ್ತಲ್ಲ, ಗ್ಲಾಸ್ ಐಟಮ್ನ ಸ್ಟೈಲಾಗಿ ಇಡಲಿಕ್ಕೆ ಅಂತ ಇಟ್ಟಿರೋದು. ತುಂಬ ಒಂದು 30 ವರ್ಷದ ಹಳೆಯ ಮನೆ ಅಂತ ಹೇಳ್ಬೋದು. ಅದನ್ನು ಸಹಿತ ತುಂಬ ನೀಟಾಗಿ ಬ್ಯೂಟಿಫುಲ್ಲಾಗಿ ಇಟ್ಕೊಂಡಿದ್ದಾರೆ. ಇದು ಇದ್ದಿದ್ದ ಒಂದು ಗೆಸ್ಟ್ ರೂಮು. ಆ್ಯಂಡ್ ಇಲ್ಲೇ ಒಂದು ಅವ್ರಿಗೆ ಅಂತಲೇ ಒಂದು ಡೆಸ್ಕ್ ಇಟ್ಟಿದ್ದಾರೆ. ಸೊ ಅಲ್ಲೇ ನನ್ನ ಮನೆಯವರು ಸಹಿತ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬೇಬಿ ಕಾರ್ನ್ ಅನ್ಸುತ್ತಲ್ಲ. ವಾವ್, ಬೇಬಿ ಕಾರ್ನ್ ಚೆನ್ನಾಗಿದೆ. ಯಾರು ಮಾಡಿದ್ದು ಅಮ್ಮ? ದೊಡ್ಡ ಕಾರ್ನ್ ತನಕ ಇನ್ನೂ ಚೆನ್ನಾಗಿದೆ ಇದು. ನಂಗೆ ಬೇಡ. ನಿಂಗೆ ಬೇಡ, ನಿಂಗೆ ಏನು ಬೇಕಾದ್ರೆ ತಿನ್ನು. ಇದೆ
ಬ್ರೆಡ್ ಸ್ವೀಟ್ ಅಂತ ಪುಟ್ಟ ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ನಾನು ಎಲ್ಲೂ ಈ ಥರ ವೆರೈಟೀಸ್ ಮೇಲೆ ವೆರೈಟೀಸ್ ತಿನ್ನಲ್ಲ ಬಿಡು. ಹೋಟ್ಲಲ್ಲಿ ಹೋದ್ರೂ ಕೊಡಲ್ಲ ಮರತಿ ಬರ್ತಿದ್ದಂಗೆ 1 ನಿಮಿಷಕ್ಕೆ. ಆರ್ಡರ್ ಕೊಟ್ಟು ಏನ್ ಪುಣ್ಯ ಮಾಡಿದ್ಯಾ, ಏನ್ ಪುಣ್ಯ ಮಾಡಿದ್ಯಾ, ಯಾವ ಜನ್ಮದ ಪುಣ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲ ನಂಗೆ ಮಾಡ್ಕೊಡಲ್ಲ ಇಷ್ಟ. ಮಾಡ್ಕೊಡ್ತಾರೆ ಬಿಡ. ಟೇಸ್ಟಿ ಇದೆಯಾ? ಖಾರವಾಗಿದೆ. ಹೌದಾ? ಮ್ಯಾಂಗೋ ಮಾಕ್ಟೈಲ್ ಖಾರವಾಗಿದೆ ಅಲ್ಲ? ಫಸ್ಟು ಏನು ರಿಫ್ರೆಶ್ಮೆಂಟ್ ಅಂದ್ರಲ್ಲ ಅದು ರಿಫ್ರೆಶ್ ಆಗೇ ಇತ್ತು ಜಲ್ಪಾನು. ಆ್ಯಂಡ್ ಮತ್ತೊಂದು ಅದೇ ಬ್ರೆಡ್ ಸ್ವೀಟು ಬಾಯಲ್ಲಿ ಹಾಕಿದ್ರೆ ಕರಗೋಂಗಿತ್ತು. ಆ್ಯಂಡ್ ಇದು ಮ್ಯಾಂಗೋ, ಇದು ನಾನು ಮ್ಯಾಂಗೋ ಸ್ಮೂತಿ ಅಂದರೆ ಸ್ವೀಟ್ ಅಂದ್ಕೊಂಡೆ. ಮಾಕ್ಟೈಲ್ ಸಖತ್ತಾಗಿದೆ. ಉಪ್ಪು ಖಾರ ಹುಳಿ ಒಳ್ಳೆ ಪಾನಿಪುರಿ ತಿನ್ನಂಗಿದೆ. ನೀನಾದ್ರೂ ಕಲೀಲ ನಿನ್ ಮಜ್ಜಿದು. ನೋಡೋದೇನಿಲ್ಲ, ಮುಂದೊಂದು ದಿನ ನಿನ್ ಮದುವೆ ಆದ್ಮೇಲೆ ನಿಮ್ ಮನೆಗೆ ಬರ್ತೀನಿ. ಅಲ್ಲ ನಿನ್ನ ಮದುವೆ ಆದ್ಮೇಲೆ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಅಜ್ಜಿ ತರನೇ ನನಗೆ ವೆಲ್ಕಮ್ ಮಾಡ್ಬೇಕು. ಈಗೇನೆ ಎಲ್ಲ ಕೊಟ್ಟಿ ನೋಡೋದೆಲ್ಲ ಇಲ್ಲ. ಹಾ, ಪೇಷನ್ಸ್ ಇಂದನೇ ಮಾಡ್ಕೊಡ್ಬೇಕು. ಓ ಇದೇನಿದು ಹೊಸದು? ಇದೇನೇ ಅದು. ಓ ಇದು ವೆಜಿಟೇಬಲ್ ಸ್ಟಿಕ್ಕು. ಇದು ವೆಜಿಟೇಬಲ್ ಕರೆಕ್ಟ್. ಇದನ್ನೇ ಅದಕ್ಕೆ ಟ್ರಾನ್ಸ್ಫರ್. ಓಹೋ ಸೂಪರ್ ಆಂಟಿ. ಈ ಐಡಿಯಾ ನಾವು ಮನೇಲಿ ಮಾಡಬೇಕು. ವೆಜಿಟೇಬಲ್ ಸ್ಟಿಕ್ ತಿನ್ಬೇಕು. ಯಾರು ಬೈದ್ರು? ಚಳಿಯು ಚಾರ್ಜ್ ಆಗಿ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಕಾಬೂಲ್ ಮಸಾಲ ತಗೊಳ್ತಾ ಇದೀನಿ, ವಿಡಿಯೋನೇ ತಕ್ಕೊತಿದ್ದೀನಿ. ಫೋಟೋನಾ ಆಮೇಲೆ ಅದ್ರೊಳಗೆ ಕಾಬೂಲ್ ಪುಟ ನಿಮ್ ಫೇವ್ರೆಟ್ ಕಾಬೂಲು. ವಿಚಿತ್ರ ಡಿಶ್ ಹೆಂಗಿದೆ ಪುಟ? हेल्दी भी है अच्छा भी हेल्दी भी है अच्छा भी है। है. ನಂಗೆ ಗೊತ್ತಿತ್ತು ನನ್ ಬುಡಕ್ಕೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಅದೇ ನನ್ ಬುಡಕ್ಕೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಪ್ಪ. ಇಷ್ಟು ಡೆಕೋರೇಷನ್ ಮಾಡ್ತಾರೆ. ನಮ್ಮಪ್ಪ ಇದನ್ನೇ ಜರಿತಾರೆ. ಅಯ್ಯೋ ದೇವ್ರೆ. ಇದೊಂಥರ ಬೇಬಿ ಕಾರ್ನ್ ಮಂಚೂರಿ, ಸ್ಮಾಲಾಗಿ ಕಟ್ ಮಾಡಿ ಮಂಚೂರಿ ಮಾಡಿದ್ದಾರೆ. ಏನು ಬಾಸ್ಕೆಟ್? ಎಲೆಕೋಸ್ ಬಾಸ್ಕೆಟ್. ಎಲೆಕೋಸ್ ಬಾಸ್ಕೆಟ್ ಪುಟ ನೋಡಿ ಪುಟ, ಇಲ್ಲಿ ಎಲೆಕೋಸ್ ಬಾಸ್ಕೆಟ್. ಹಾ, ಕಂಟೆಂಟ್ ಸಖತ್ತಾಗಿ ಕೊಡ್ತಿದ್ದಾರೆ. ಊಟ ಇದೆ, ಮೇನ್ ಕೋರ್ಸ್ ತುಂಬಾ ದೂರ ಇದೆ. ಇದು ಮೇನ್ ಕೋರ್ಸ್ ಅಲ್ಲ, ಇದು ಜಸ್ಟ್ ಸ್ಟಾರ್ಟರ್ಸ್ ಅಲ್ಲೇ ಇದೆ ನಮ್ದು ಲೈಫ್. ವೆರೈಟೀಸ್ ಅಲ್ಲ, ಗಾಡ್ ಗಿಫ್ಟ್, ಎಕ್ಸ್ಟ್ರಾನರಿ ಗಾಡ್ ಗಿಫ್ಟ್. ಅವ್ರ ಹೆಂಡ್ತಿಗೆ ಹೇಳಿರೋದು. ಕಿಟಿ ಪಾರ್ಟಿ ನೀವು ಎಂಜಾಯ್ ಮಾಡ್ತೀರಾ ತಿಂದು ಎಲ್ಲ ವೆರೈಟೀಸ್. ಡೆಕೋರೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಒಳಗಡೆ ತಿನ್ಬಿಟ್ಟಿದ್ದಾರೆ ಅವರು. ಡೆಕೋರೇಷನ್ ಅದು ಆಮೇಲೆ ಗೊತ್ತಾಯ್ತದ. ಕಬ್ಬಿಂದು ಗ್ರೇವಿ ಮಾಡಿದ್ರಂತೆ. ಕಬ್ಬಿನ ಗ್ರೇವಿ ಮಾಡಿರೋದಂತೆ. ಬೋಟಿ ಮಸಾಲ ಇದೆಲ್ಲದೂ ಸಹ ಡಿಫ್ರೆಂಟ್ ಡಿಶಸ್ಸು, ಒಂದಾದ್ಮೇಲೆ ಒಂದು. ಪ್ರತಿಯೊಂದರಲ್ಲೂ ಬೇರೆ ಬೇರೆ ಸ್ಟಫಿಂಗ್ ಇದೆ, ಬೇರೆ ಥಿಂಗ್ಸ್ನೇ ಅವ್ರು ಆ್ಯಡ್ ಮಾಡಿದ್ದಾರೆ. 35 ವೆರೈಟೀಸ್ ಮಾಡ್ಬೇಕಿತ್ತಂತೆ, ಮಿಸ್ ಆಗಿ ಕಮ್ಮಿ ಮಾಡಿದಾರಂತೆ. ಟೈಮ್ ಆಗಿಲ್ವಂತೆ. 35 ವೆರೈಟೀಸಾ? ನಾವು 35 ವೆರೈಟೀಸ್ ಒಂದು ವರ್ಷನೂ ಅಷ್ಟು ಮಾಡೋದಿಲ್ಲ. ಅದೇ ದೋಸೆ ಇಡ್ಲಿ ಅಲ್ಲೇ ಬದುಕ್ಬಿಡ್ತೀವಿ. ನಮಗೆ ಅಷ್ಟೊಂದು ಚಾಟ್ಸ್ ತಿಂದರೆ ಹೊಟ್ಟೆ ತುಂಬ ಹೋಗಿತ್ತು. ಇನ್ನೇನು ಮೇನ್ ಕೋರ್ಸೇ ಬೇಡ. ಚಪಾತಿ ಆ್ಯಕ್ಚುಲಿ ಹುಟ್ಟು ಕಳಿಸಿಟ್ಟಿದ್ರು, ನಾವು ಅದನ್ನು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಮೊಸರು ಬುತ್ತಿ ಒಂದು, ಇನ್ನೊಂದಿದು ಶಾವಿಗೆ ಮೊಸರನ್ನ ಅಂತ ಹೇಳ್ಕೊಂಡು. ಅದು ಆ್ಯಕ್ಚುಲಿ ರೈಸ್ ಅಲ್ಲ ಈ ಕಡೆ ಇರೋದು, ಇದು ಶಾವಿಗೆಗೆ ಒಗ್ಗರಣೆ ಕೊಟ್ಟಿದ್ದಾರೆ, ಮೊಸರು ಒಗ್ಗರಣೆ ಅಂತ. ಆ್ಯಂಡ್ ಅದು ಮೊಸರು ಬುತ್ತಿ, ಇನ್ನೊಂದು ರೈಸಿನ ಮೊಸರು ಬುತ್ತಿ. ಸಿಂಪಲ್ಲಾಗಿ ಒಂದು
ಪಿಕಲ್ಸ್ ಜೊತೆಗೆ ಅವರೇ ಹೋಮ್ ಮೇಡ್ ಮಾಡಿರೋಂಥ ಪಿಕಲ್ಸ್ ಜೊತೆಗೆ ಈ ಒಂದು ಲಾಸ್ಟ್ ಡಿಶ್ ನಾವೇ ಇದನ್ನು ಬೇಡಿರೋದು. ನಮಗೆ ಚಪಾತಿ ಗಿಪಾತಿ ಮೇನ್ ಕೇವ್ಸ್ ಏನು ಬೇಡ, ಸಿಂಪಲಾಗಿ ರೈಸ್ ಕೊಡಿ ಅಂತ. ಏನಂತ ಇದು? ಶಾವ್ಗೆ ಶಾವಿಗೆ ಮೊಸರನ್ನ. ನಿನಗೆ ಶಾಕ್ ಆಗಲಿ ಅಂತಲೇ ಇದನ್ನು ತೋರಿಸ್ತಾ ಇದ್ದೀನಿ. ಏನದು? ಮೆನು ಕಾರ್ಡ್ ಇದು ನಮ್ಮಮ್ಮಂದು. ಅಪ್ಪ, ಮೆನು ಕಾರ್ಡ ಇವತ್ತು ಮಾಡಿದ ಅಡುಗೆದು. ಇಷ್ಟು ಮಾಡಬೇಕಿತ್ತು, ಬಟ್ ಇಷ್ಟು ಮಾಡಿಲ್ಲ ಮಮ್ಮಿ. ಟೋಟಲಿ 30-35 ಐಟಮ್ ಇರ್ಬೋದೇನೋ ಮೇ ಬಿ. ಅದರೊಳಗೆ ಒಂದಿಷ್ಟು ಮಿಸ್ ಮಾಡಿ ಯಾವ್ದ್ಯಾವುದು ಮೇನ್ ಇದೆ ಅದನ್ನು ಮಾಡಿದ್ದಾರೆ ಅನ್ಸುತ್ತೆ. ಇಷ್ಟು ಬರ್ಕೊಂಡಿದ್ದಾರೆ ಮೆನು ಕಾರ್ಡ್ ನೋಡಿ. ಅನ್ನಪೂರ್ಣೇಶ್ವರಿ ಪ್ರಮನ್ ನಮನ್ನ ಸಿದ್ಧಿವಿನಾಯಕ ಪ್ರಸನ್ನ ಇದರದು ಎಲೆದೆಲೆ ಜ್ಯೂಸು, ಗುಲಾಬಿ ಪೆಟಲ್ಸು, ಬ್ರೆಡ್ಡು, ಪೈನಾಪಲ್ ಪಾನಿ, ಕಾಬೂಲ್ ಮಂಚೂರಿ, ಹೆಸರುಬೇಳೆ ಚಾಟ್ಸು. ಏನಾಯ್ತು? 2 hours ವೇಸ್ಟ್ ಆಗಿದೆಯಂತೆ. ಹಾ. ಅಕಸ್ಮಾತ್ 2 hours ಏನಾದರೂ ಮಿಕ್ಕಿದಿದ್ರೆ ಮಾಡಿರೋರಂತವ್ರು. ಅಬ್ಬಾ, ಅಂಕಲ್ಲು 2 hours ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು, ಹಾಗಾಗಿ ಕೆಲವೊಂದು ಐಟಮ್ ಮಿಸ್ ಆಗಿದೆ. ಬಟ್ ಆಲ್ಮೋಸ್ಟ್ ಎಲ್ಲದೂ ತಿಂದಿದ್ದೀವಿ ಅನ್ಸುತ್ತೆ. ರೈಸು ಎಲ್ಲಿ ತುಂಬ ಬರ್ಕೊಂಡಿದ್ದಾರೆ. ಇದು ಮೆನು ಕಾರ್ಡ್. ಸೊ ಅಷ್ಟೆಲ್ಲ ವೆರೈಟೀಸ್ ತಿನ್ಕೊಂಡು ಮಲ್ಕೊಂಡ್ಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಮಾರ್ನಿಂಗ್ ಅವರು ಪಲಾವ್ ಮಾಡಿದರು, ಪಲಾವ್ ವಿತ್ ಮೊಸರು ಬಜ್ಜಿ. ಅದು ಸಖತ್ತಾಗಿತ್ತು ಮಾತ್ರ. ಅವರೇ ಹೋಮ್ ಮೇಡ್ ಮಸಾಲ ಮಾಡಿರೋದು, ಯಾವುದೇ ರೀತಿ ಆರ್ಟಿಫಿಷಿಯಲ್ ಇಲ್ಲ, ಮನೆಯಲ್ಲೇ ಮಾಡಿರುವಂಥ ಒಂದು ಪಲಾವು. ಆ್ಯಂಡ್ ನಾವು ಬಂದಿದ್ದೀವಿ ಅಂತ ಹೇಳ್ಕೊಂಡು ಅವ್ರ 2ನೇ ಮಗಳು ಸಿರಿ, ಅಂದರೆ ಶಿಲ್ಪನ್ ತಂಗಿ, ಬಸ್ಸಿಗೆ ಪಾರ್ಸಲ್ ಹಾಕಿದ್ಲು. ಅಂದರೆ ನಾಗಮಂಗಲದಿಂದ ಅರಸೀಕೆರೆಗೆ ಪಾರ್ಸಲ್ ಹಾಕಿದ್ಲು. ಅವ್ರ ಮನೇಲಿ ಬಿಟ್ಟಿರೋವಂಥ ದೊಡ್ಡ ದೊಡ್ಡ ನೇರಳೆ ಹಣ್ಣುಗಳು ಸಖತ್ತಾಗಿದೆ. ಹಿಂಗಿರ್ಬೇಕು, ತಿನ್ನಂಗೆ ಆಗುತ್ತೆ. ವಾವ್, ಇಷ್ಟು ದೊಡ್ಡದಾಡೋಣ. ಎಷ್ಟು ಚೆನ್ನಾಗಿದೆ. ಹೆಂಗಿದೆ? ಸಕ್ಕತ್ತಾಗಿದೆ. ಸಿರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ನೇರಳೆ ಹಣ್ಣನ್ನು ತಿಂದಿದ್ದೀವಿ, ಈ ರೋಡಲ್ಲಿ ಮಾರ್ತಾ ಇರೋರ ಹತ್ರ ಎಲ್ಲ ಇಸ್ಕೊಂಡು. ಬಟ್ ಇಷ್ಟು ದೊಡ್ಡದಾಗಂತೂ ಇರಲಿಲ್ಲ. ಬೀಜನೇ ಜಾಸ್ತಿ ಇರ್ತಿತ್ತು, ಹಣ್ಣು ಕಡಿಮೆ ಇರ್ತಿತ್ತು. ಇಲ್ಲಿ ಬೀಜ ಸಣ್ಣಕ್ಕಿದೆ, ಹಣ್ಣು ಪಲ್ಪ್ ಮಾತ್ರ ಸಖತ್ತಾಗಿದೆ. ನಾವು ಇವ್ರ ಮನೆಗೆ ಬಂದೆ ಆಲ್ರೆಡಿ 10 ವರ್ಷದ ಮೇಲೆ ಆಯ್ತೇನೋ. ಈಶಾ ಹುಟ್ಟೋಕ್ಕಿಂತ ಮುಂಚೆ ಬಂದಿದ್ವಿ ನಾವು. ಸೊ ಇವಾಗಲೇ ಬಂದಿರೋದು, ತುಂಬ ವರ್ಷ ಆದಮೇಲೆ, ಈಶಂಗೆ 6 ವರ್ಷ ಆದಮೇಲೆ ನಾವು ಬಂದಿರೋದು. ಸೊ ಸಖತ್ತು ಒಳ್ಳೊಳ್ಳೆ ಡಿಶಸ್ ಎಲ್ಲ ವೆರೈಟೀಸ್ ಡಿಶಸ್ ಮಾಡಿಕೊಟ್ರು. ಆ್ಯಂಡ್ ಅದ್ರ ಜೊತೆಗೆ ಈ ಹಣ್ಣು ಅವ್ರ ಮಗಳು 2ನೇ ಮಗಳು ಕಳಿಸ್ಕೊಟ್ಟಿರೋವಂಥ ಹಣ್ಣು ಮಾತ್ರ ಸಖತ್ತಾಗಿತ್ತು. ಸೊ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದಲ್ಲದೆ ಒಂದಾದಮೇಲೆ ಒಂದು ಡಿಫ್ರೆಂಟ್ ವೆರೈಟೀಸ್. ಇದು ಬೆಲ್ಲದ ಜ್ಯೂಸ್ ಅಂತೆ. ಸೊ ಸುಮ್ಮನೆ ನಮ್ಮ ಹೊಟ್ಟೆ ಖಾಲಿ ಬಿಟ್ಟೇ ಇಲ್ಲ ಅವರು. ಒಂದು ಅರ್ಧ ಗಂಟೆ 1 ಅವರಿಗೋಸ್ಕರ ಒಂದೊಂದು ವೆರೈಟಿ ತಂದು ಕೊಡ್ತಾನೆ ಇದ್ರು. ಜ್ಯೂಸ್ ವಿಡಿಯೋ ಮಾಡು. ಮಾಡ್ದೆ ಇದೆಯಾ? ಸೂಪರ್ ಆಗಿದೆ. ಆ್ಯಂಡ್ ಅವತ್ತಿನ ದಿನ ಈವ್ನಿಂಗ್ ನಾವು ಜೇನ್ಕಲ್ ಬೆಟ್ಟಕ್ಕೆ ಹೋಗಿದ್ವಿ. ಅರಸೀಕೆರೆಯಿಂದ ಜಸ್ಟ್ ಒಂದು 5 to 10 ಕಿಲೋಮೀಟರ್ ಒಳಗಡೆ ಈ ಒಂದು ಜೇನ್ಕಲ್ ಸಿದ್ದೇಶ್ವರನ ಬೆಟ್ಟ ಸಿಗುತ್ತೆ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಬೋದು, ಜೇನ್ಕಲ್ ಸಿದ್ದೇಶ್ವರನ ಮಹಿಮೆ ಆಗಿರ್ಬೋದು, ಅದನ್ನೆಲ್ಲದೂ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.